ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಮಾವಿನಕಾಯಿ ಉಪ್ಪಿನಕಾಯಿ ಉಳಿಯೋಣ ಅಂತ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಮಾವಿನಕಾಯಿ ಇಟ್ಕೊಳ್ಳೋದಂದ್ರೆ ತುಂಬ ಇಷ್ಟ. ಹಾಗೆ ಇದಕ್ಕೆ ಬರುತ್ತಲ್ಲ ಈ ಥರ ಲಡ್ಡುಗಿಂತ ನಿತ್ಯಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಮಾವಿನಕಾಯಿ ಹುಣಸೆಕಾಯಿ ಎಲ್ಲದೂ ನಿತ್ಯಾಗಿ ಇಷ್ಟ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಲಡ್ಡು ನಿತ್ಯ 3 ಜನ ಕೂಡ ನೈಟ್ ಮೆಹಂದಿ ಹಾಕ್ಕೊಂಡಿದ್ವಿ. ಅಂದರೆ ತೋರಿಸೋವಂಥ ಡಿಸೈನ್ಸ್ ಏನಲ್ಲ, ಸಿಂಪಲ್ ಆಗೇನೆ. ನಂಗೆ ಈ ಥರ ಚುಕ್ಕಿ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಹಾಗೆ ಇದಕ್ಕೆ ಬರುತ್ತಲ್ಲ ಈ ಥರ ಮೆಹಂದಿ ಹಚ್ಕೊಳ್ಳೋದು ನನಗೆ ತುಂಬಾ ಇಷ್ಟ. ಒಂದು ಮೆಹಂದಿ ಗಿಡ ತಂದು ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಸಡನ್ನಾಗಿ ಕೆಮ್ಮು ಬಂತು. ಅದು ಇನ್ನೂ ಗಂಟ್ಲಲ್ಲಿ ಕಿಚ್ ಆಗ್ತಾನೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗೆ ಮೆಹಂದಿ ಗಿಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಖಂಡಿತ ತೊಗೊಂಡು ಬಂದು ಹಾಕ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಿತ್ಯ ಇದು ನಾನು ಹಾಕ್ಕೊಂಡಿರೋದು, ಲಡ್ಡುಗೆ ಸಿಂಪಲಾಗಿ ಹಾಕಿದ್ದೀನಿ. ನಿತ್ಯ ನಂದನ್ನು ಡಿಸೈನ್ ನೋಡಿ, ಈ ಡಿಸೈನ್ ನೋಡಿ ಅವಳೇ ಹಾಕ್ಕೊಂಡಿದ್ದಾಳೆ. ತೋರಿಸ್ತೀನಿ ಮುಂದೆ ಹೇಗೆ ಹಾಕಿದ್ದಾಳೆ ಅಂತ. ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಇಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ದಿನಕ್ಕೆ 3 ಟೈಮ್ ಕೊಟ್ಟರು ಪುಳಿಯೋಗರೆ ತಿಂತೀನಿ. ನನಗೆ ಅಷ್ಟು ಇಷ್ಟ ಪುಳಿಯೋಗರೆ ಅಂತಂದರೆ. ವಿಡಿಯೋದಲ್ಲಿ ಕಲರ್ ಸ್ವಲ್ಪ ಕಡಿಮೆ ಕಾಣ್ತಾ ಇರ್ಬೋದು, ಬಟ್ ಟೇಸ್ಟ್ ಕಲರ್ ಎರಡು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಫೇವ್ರೇಟ್ ಅಂತ ಹೇಳ್ಬೋದು. ಹಾಗಾಗಿ ಅವಾಗವಾಗ ಪುಳಿಯೋಗರೆ ಮಾಡ್ತಾಯಿರ್ತೀನಿ. ನನಗೆ ಮತ್ತು ನಿತ್ಯಗೆ ಇಬ್ಬರಿಗೂ ಕೂಡ ಪುಳಿಯೋಗರೆ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡು ಒಂದು 2-3 ದಿನ ಅದನ್ನು ತಿಂತಾಯಿರ್ತೀನಿ. ಅಷ್ಟು ಇಷ್ಟ ಆಗುತ್ತೆ ನನಗೆ ಗೊಜ್ಜು. ಅಲ್ಲಿಂದ ಹಸುಗಳು ಕೊಟ್ಟೋದಿತ್ತು, ತಿಂಡಿ ಮಾಡಿ ಮುಗಿಸಿ ಇವಾಗ ತೋಟಕ್ಕೆ ಹಸುಗಳು ಕೊಟ್ಟೋಣ ಅಂತ ಹೋಗಿದ್ದೆ. ನೆನ್ನೆ ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ಈಸಿ ಇತ್ತ. ಹಳ್ಳಿಗಳಲ್ಲಿ ವ್ಲಾಗರ್ ಆಗಿರೋದು ಎಷ್ಟು ಕಷ್ಟ, ಹಾಗೆ ಸುಲಭನ ಅಂತ ನಿಮ್ಮ ಜೊತೆ ನಾನು ಮಾತಾಡ್ತಾಯಿದ್ದೆ. ಖಂಡಿತವಾಗಿಯೂ ಅದು ಈಸಿ ಅಂತೂ ಅಲ್ಲ. ಆಮೇಲೆ ಈ ಚಾನಲ್ ಓಪನ್ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು, ವ್ಯೂಸ್ ಕೂಡ ಚೆನ್ನಾಗಿ ಬಂದಿತ್ತು. ಕೆಲವೊಂದು ಟೈಮ್ ಹೇಗೆ ಅನ್ನಿಸ್ತಾ ಇತ್ತು ಅಂತಂದರೆ, ಇವಾಗ ಎಲ್ಲರೂ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರಬೇಕು ಅಂತಲೇ ತುಂಬ ಕಷ್ಟಪಡ್ತಾ ಇರ್ತಾರೆ. ಆದರೆ ನನಗೆ ಒಂದು ಟೈಮಲ್ಲಿ ಏನು ಅನ್ನಿಸ್ತು ಅಂದರೆ, ಅಯ್ಯೋ ವ್ಯೂಸ್ ಜಾಸ್ತಿ ಆಗಿ ಎಲ್ರಿಗೂ ವೀಡಿಯೋ ಹೋದರೆ ಏನು ಮಾಡೋದು, ಎಲ್ಲರೂ ನೋಡ್ತಾರಲ್ಲ, ಅಂದರೆ ನನಗೆ ಪರಿಚಯ ಇರೋರು ನೋಡ್ತಾರಲ್ಲ, ಏನು ಮಾಡೋದು ಅಂತ ಆ ಥರನೂ ಕೂಡ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೀನಿ. ಯಾರಾದರೂ ಏನಾದರೂ ಅಂದ್ಕೊಳ್ತಾರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ಬೇಡ, ಇದನ್ನು ಬಿಟ್ಬಿಡೋಣ, ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕೊನೆಗೆ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ನಾನು ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ, ತೊಂದರೆ ಆಗ್ತಾಯಿಲ್ಲ. ನಾನು ಯಾಕೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡು ನನ್ನ ಕೆಲಸವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಇತ್ತು, ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬೆಂಕಿ ಕಚ್ಚಿ ಎಲ್ಲದನ್ನು ಕೂಡ ಹಿಂದ್ಗಡೆ ಕ್ಲೀನ್ ಮಾಡ್ತಾಯಿದ್ವಿ. ಇನ್ನೂ ಮುಗ್ದಿಲ್ಲ, ಇನ್ನೂ ಮಾಡೋದು ತುಂಬಾ ಇದೆ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ. ಇಲ್ಲಿ ಜಾಸ್ತಿ ನೀರೇನೂ ಹಾಕೋದೇ ಇಲ್ಲ, ಬಟ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ವಾ. ನನಗೇನು ಅನಿಸುತ್ತೆ ಗೊತ್ತಾ, ನಿಮಗಿದು ಸುಳ್ಳು ಅನಿಸುತ್ತೋ ಅಥವಾ ನೀವು ನನ್ನನ್ನು ನಂಬ್ತೀರೋ ಏನೋ ನನಗೆ ಗೊತ್ತಿಲ್ಲ. ನಮ್ಮಿಂದ ಯಾರಿಗಾದ್ರೂ ಆದರೆ ಎಲ್ಪ್ ಮಾಡಬೇಕು. ಆಗಿಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ಇರಬೇಕು. ಅವ್ರೇನಾದ್ರೂ ಮಾಡ್ತೀವಿ ಅಂತಂದರೆ ಅವರಿಗೆ ಸಪೋರ್ಟ್ ಮಾಡಬೇಕು, ಅಥವಾ ನಮ್ಮ ಕೈಲಿ ಆಗಿಲ್ಲ ಅಂತಂದರೆ ಸುಮ್ಮನಿರಬೇಕು. ಮಾಡೋರಿಗೂ ಕಲ್ಲು ಹಾಕೋದು ಅಂತ ಹೇಳ್ತಾರಲ್ಲ, ಆ ಕೆಲಸ ಮಾಡಬಾರ್ದು. ಅವ್ರಿಗೆ ಒಂದೇ ಒಂದು ಒಳ್ಳೆ ಮಾತು, ಏನೂ ಆಗಲ್ಲ, ಮಾಡು, ಚೆನ್ನಾಗಿ ಮಾಡ್ತೀಯ, ಮುಂದೆ ಒಳ್ಳೇದಾಗುತ್ತೆ ಅಷ್ಟು ಹೇಳಿದ್ರೇ ಎಷ್ಟೋ ಅವರಿಗೆ ಸಪೋರ್ಟ್ ಸಿಕ್ತಂಗೆ ಅನಿಸುತ್ತೆ. ನಿನಗೆ ಏನಕ್ಕೆ ಬೇಕು, ಇದೆಲ್ಲ ಏನಕ್ಕೆ ಮಾಡಬೇಕು, ಇದು ಒಂದು ಮಾಡಬೇಕಾ, ಇದನ್ನೂ ಮಾಡ್ತಾರೆ, ಈ ಥರ ಎಲ್ಲ ಮಾತಾಡಿದಾಗ ತುಂಬಾ ಅವರಿಗೆ ಲೋ ಫೀಲ್ ಆಗುತ್ತೆ, ಮಾಡಬೇಕಾ ಅಂತ ಅನಿಸುತ್ತೆ. ನನಗೂ ಇದೇ ಥರ ತುಂಬ ಸಲ ಅನಿಸಿತ್ತು. ಬಟ್ ಒಂದೇನು ಹೇಳಬೇಕು ಅಂತ ಅಂದರೆ, ನನಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಫೀಲ್ ಆಯಿತು. ಯಾಕೆ ಅಂತಂದರೆ, ಕೊನೆಗೆ ಯಾವ ಮಟ್ಟಕ್ಕೆ ಬಂದೆ ಅಂತ ಅಂದರೆ, ಯಾರು ಏನಾದ್ರೂ ಅಂದ್ಕೊಳ್ಳಿ, ನಾನಂತೂ ತಪ್ಪು ಮಾಡ್ತಾಯಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗ್ತಾಯಿಲ್ಲ. ಹಾಗಾಗಿ ನಾನು ಇದನ್ನು ಸ್ಟಾಪ್ ಮಾಡೋದು ಬೇಡ. ನೀವು ಏನಾದ್ರೂ ಮಾತಾಡ್ತೀರಾ ಮಾತಾಡ್ಕೊಳ್ರಿ. ನೀವು ಹಿಂದೆ ತಾನೇ ಮಾತಾಡೋದು, ನಾನು ಮುಂದೆ ಏನು ಬಂದು ಮಾತಾಡೋದಿಲ್ಲ. ಮುಂದೆ ಬಂದು ಮಾತಾಡ್ತೀರಾ, ಮಾತಾಡಿ ನಾನು ಕರೆಕ್ಟಾಗಿ ಅದಕ್ಕೆ ಆನ್ಸರ್ ಕೊಡ್ತೀನಿ. ಆದರೆ ಖಂಡಿತ ಯಾರೂ ಮುಂದೆ ಬಂದು ನೆಗೆಟಿವ್ ಆಗಿ ಹೇಳೋದಿಲ್ಲ, ಹೇಳೋರು ಕಡಿಮೆ. ನಿಮ್ಮ ಮನಸ್ಸು ಯಾವ ರೀತಿಯಾಗಿರುತ್ತೆ, ನಿಮ್ಮ ಮಾತುಗಳು ಆ ಥರ ಬರುತ್ತೆ ಅಷ್ಟೇ. ನಾನು ಹಂಗೆ ಅಂದ್ಕೊಂಡು ಸುಮ್ಮನಾದೆ. ನನಗೆ ಇಲ್ಲಿವರೆಗೂ ಯಾರೂ ಸಪೋರ್ಟೇ ಮಾಡಿಲ್ವಾ? ಖಂಡಿತ ಮಾಡಿದ್ದಾರೆ, ಒಳ್ಳೊಳ್ಳೆ ಮಾತಾಡಿದ್ದಾರೆ. ನನಗೆ ವ್ಯೂಸ್ ಬರ್ತಿಲ್ಲ, ನಾನೇ ಸ್ಟಾಪ್ ಮಾಡ್ತೀನಿ ಅಂತ ಅಂದಾಗ, ಬೇಡ ಮಾಡು, ಮುಂದೊಂದು ದಿನ ಒಳ್ಳೇದಾಗೇ ಆಗುತ್ತೆ, ನೀನು ಅಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀಯ ಅಂತಲೂ ಕೂಡ ಹೇಳಿದ್ದಾರೆ. ತುಂಬ ಇದೆ. ಅಲ್ಲೇ ಮೊಳಕೆ ಚೆನ್ನಾಗಿ ಬಂದಿದ್ದಾವೆ. ಅಡಿಕೆಕಾಯಿ ನೆನೆಯೋದಕ್ಕೆ ಹಾಕಿದ್ವಿ, ಅಂದರೆ ನೀರು ಹನಿಯುತ್ತಲ್ಲ ಆ ಜಾಗಕ್ಕೆ ಹಾಕಿದ್ವಿ. ನೀಟಾಗಿ ಮೊಳಕೆ ಎಲ್ಲ ಬಂದಿದೆ. ಇವಾಗ ಪ್ಯಾಕೆಟ್ ಮಾಡಬೇಕು. ಲಡ್ಡುನ ಮನೇಲೇ ಬಿಟ್ಟು ಬಂದಿದ್ದೀನಿ. ಲಡ್ಡು ಹೇಗೆ ಅಂತಂದರೆ
ಫುಲ್ಲು ಅಂದರೆ ಫಾರಿನಲ್ಲಿ ಇದು ಬಂದಿದ್ದಾಳೆ ಅನ್ನೋ ಥರ ಒಂದಿರುವೆ ಕಾಣಿಸಂಗಿಲ್ಲ, ಹುಳ ಕಾಣಿಸಂಗಿಲ್ಲ. ಅಮ್ಮ ಹುಳ, ಅಮ್ಮ ಭಯ, ಅಮ್ಮ ಮಣ್ಣು, ಅದು ಕೂರಲ್ಲ, ಮಣ್ಣೆ ಕೂರಲ್ಲ. ಚಿಕ್ಕದ್ರಿಂದನೂ ದನ ನೋಡಿದ್ದಾಳೆ, ಬಟ್ ಅವಳು ಆ ಥರ ಇಟ್ಕೊಳ್ಳೋದು ಮಾತಾಡ್ಸೋದು ಆ ಥರ ಮಾಡೋದೇ ಇಲ್ಲ. ನಿತ್ಯ ಆ ಥರ ಅಲ್ಲ, ಚಿಕ್ಕದ್ರಿಂದನೂ ನಾವೇ ಬೇಡ ಆಯ್ತೆ ಅಂತಂದ್ರೂ ಸಣ್ಣ ಮಗು ಇದ್ದಾಗಲೇ ಅಂದರೆ ಓಡಾಡೋಕೆ ಬರುತ್ತಲ್ಲ, ಆ ಏಜಲ್ಲೇ ಓಡೋಗಿ ಕರ ಎಲ್ಲ ಇಟ್ಕೊಂಡಳು. ಬಟ್ ಲಡ್ಡು ಆ ಥರ ಅಲ್ಲ, ಮುಟ್ಟೋದೇ ಇಲ್ಲ. ಬಾರಮ್ಮ ಮಾತಾಡ್ಸು ಅಂದರೆ ಬೇಡಮ್ಮ ಅದಾಯಿತೆ ಗುದ್ದುತ್ತೇನೆ ಬರಲ್ಲ ಅಂತಾಳೆ. ಆ ಥರ ಇಬ್ಬರು ಆಪೋಸಿಟ್ ಕ್ಯಾರೆಕ್ಟರ್ ಇಬ್ಬರದ್ದು ಕೂಡ. ತುಂಬ ಜನ ಮಾಡ್ತಾ ಇದ್ದೀರಾ, ಮಾಡಿ ಒಳ್ಳೇದಾಗಲಿ ಅಂತಲೂ ಕೂಡ ಹೇಳಿದ್ದಾರೆ. ತುಂಬ ಸಲ ಅನಿಸಿದೆ ಇದು ಬೇಡ ಮಾಡೋದು ನಿಲ್ಲಿಸ್ಬಿಡೋಣ ಅಂತ. ಅವಾಗ ನಾನು ಹೇಳ್ಕೊಂಡಿದ್ದೀನಿ ನನಗೆ ಈ ಥರ ಅನ್ನಿಸ್ತಾ ಇದೆ, ಮಾಡೋದು ನಿಲ್ಲಿಸೋಣ ಅಂತ. ಬಟ್ ಅವಾಗೆಲ್ಲ ತುಂಬ ಜನ ನನಗೆ ಒಳ್ಳೆಯದನ್ನು ಬಯಸೋರು. ಮಾಡಬೇಡ, ಸ್ಟಾಪ್ ಮಾಡಬೇಡ, ನೀನು ಇಷ್ಟು ದಿನ ಕಷ್ಟಪಟ್ಟು ಮಾಡಿದ್ಯಾ, ಮುಂದೆ ಒಳ್ಳೇದಾಗೇ ಆಗುತ್ತೆ, ಮಾಡು, ನಿನ್ನಿಂದ ಆಗುತ್ತೆ ಅಂತ ಒಳ್ಳೆ ಮಾತುಗಳನ್ನು ಕೂಡ ಆಡಿದ್ದಾರೆ. ನನ್ನ ಹಸ್ಬೆಂಡ್ಗೆ ಹೇಳಿದೆ ನಾನು, ನನ್ನ ಕೈಯಲ್ಲಿ ಇದು ವ್ಯೂಸ್ ಬರ್ತಿಲ್ಲ, ನಾನು ಏನೇ ಕಷ್ಟಪಟ್ಟು ಎಷ್ಟು ಟೈಮ್ ಕೊಡ್ತಾಯಿದ್ದೀನಿ, ಎಷ್ಟು ಎಫರ್ಟ್ ಹಾಕ್ತಾಯಿದ್ದೀನಿ, ಬಟ್ ನನಗೆ ಸಕ್ಸಸ್ ಸಿಗ್ತಿಲ್ಲ, ಮಾಡೋದು ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ. ಬಟ್ ಅವ್ರು ಹೇಳಿದರು, ಇಷ್ಟು ದಿನ ಕಷ್ಟಪಟ್ಟು ಮಾಡಿದ್ದೆ, ಇನ್ನು ಸ್ವಲ್ಪ ದಿನ ಮಾಡಿ ನೋಡು ಹೇಗೋಗುತ್ತೆ ಅಂತ. ಹಾಗೆ ಅವ್ರು ಹೇಳಿದರು, ಅದು ಕೆಲಸ ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಕೆಲಸಕ್ಕೆ ಅದರದ್ದೇ ಆದಂತಹ ಮರ್ಯಾದೆ ಇರುತ್ತೆ. ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅಂದರೆ ಅದು ಅವ್ರ ಮಾತಾಗಿರುತ್ತೆ, ನಿಂದಲ್ಲ. ನೀನು ಕೊಡುವಂತಹ ಬೆಲೆ ನಿನ್ನ ಕೆಲಸಕ್ಕೆ ನೀನು ಕೊಡಲೇಬೇಕು ಅಂತ ಹೇಳಿದರು. ನನಗದು ಸರಿ ಅಂತ ನನಗನ್ನಿಸ್ತು. ನೀನೇ ನಿನ್ನ ಕೆಲಸಕ್ಕೆ ಬೆಲೆ ಕೊಟ್ಟಿಲ್ಲ ಅಂತಂದರೆ ಬೇರೆಯವ್ರು ಯಾರು ಕೊಡ್ತಾರೆ ಅಂತ ಅಂದರು. ಅದು ಸರಿ ಅಲ್ವಾ? ಫ್ರೆಂಡ್ಸ್, ಈಗ ಮಾವಿನಕಾಯಿ ಉಪ್ಪಿನಕಾಯಿ ಹುಯ್ಯೋಣ ಅಂತ. ಯಾರಿಗಿಷ್ಟ ಇಲ್ಲ ಹೇಳಿ ಮಾವಿನಕಾಯಲ್ಲಿ ಮಾಡಿರೋ ಉಪ್ಪಿನಕಾಯಿ, ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು, ಮಾವಿನಕಾಯಿ ಜ್ಯೂಸು, ನನಗೆ ಎಲ್ಲದೂ ಕೂಡ ಇಷ್ಟ. ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ, ಹಾಗೆ ಹುಣಸೆಹಣ್ಣಲ್ಲಿ ಮಾಡಿರೋ ಜಜ್ಜುಂಡಿ, ಯಾರಿಗೆ ಕೇಳಿದ್ರೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಗಿಣಿ ಮಾವಿನಕಾಯಿ ತೊಗೊಂಡು ಬಂದಿದ್ದಾರೆ, ಉಪ್ಪಿನಕಾಯಿ ಮಾಡೋಣ ಅಂತ. ಇವಾಗ ರೆಸಿಪಿ ಶೇರ್ ಮಾಡ್ತೀನಿ, ಯಾವ ರೀತಿಯಾಗಿ ನಾವು ಉಪ್ಪಿನಕಾಯಿ ಮಾಡ್ತೀವಿ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಾಡಿದ ತಕ್ಷಣ ತಿನ್ನಬಹುದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ರೆಸಿಪಿ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ. ಇನ್ನು ಮಾವಿನಕಾಯಿನೂ ಅಷ್ಟೊಂದೇನು ದಪ್ಪ ಆಗಿಲ್ಲ, ಇನ್ನು ಸ್ಟಾರ್ಟಿಂಗು ಇವಾಗ ಬಿಡ್ತಾ ಇದ್ದಾವೆ. ಆದ್ರೂ ಇವಾಗಿಂದ ಖಾಲಿ ಆಗೋವರೆಗೂ ಮಾಡ್ಕೊಂಡು ತಿನ್ನೋದಷ್ಟೇ. ಇವಾಗ ರೆಸಿಪಿ ಶೇರ್ ಮಾಡ್ತೀನಿ. ಯಾರೆಲ್ಲ ಈ ಥರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಗಿಣಿ ಮಾವಿನಕಾಯಿ ತೊಗೊಂಡು ಬಂದಿದ್ರು, ಮೀಡಿಯಮ್ ಸೈಜಿಂದು ಒಂದು 4ರಿಂದ 5 ಮಾವಿನಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಬಟ್ಟೆಲಿ ಒರೆಸಿ ನೀರು ಇಲ್ಲದೆ ಇರೋ ರೀತಿಯಾಗಿ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಅಳಿ ಉಪ್ಪನ್ನು ಸೇರಿಸಿ ಒಂದು 3 ಗಂಟೆ ಆಗೇ ಬಿಟ್ಟಿದ್ದೆ. ಇವಾಗ ಅದರಲ್ಲಿರುವಂತಹ ನೀರು ಬಿಟ್ಕೊಂಡಿದೆ ನೋಡಿ, ಅದನ್ನೇನು ಚೆಲ್ಲೋದಿಲ್ಲ. ನಾನು ಎಕ್ಸ್ಟ್ರಾ ನೀರು ಯಾವುದೂ ಕೂಡ ಹಾಕೋದಿಲ್ಲ. ಇದಕ್ಕೆ ಸ್ವಲ್ಪನೂ ಕೂಡ ಒಂದು ಡ್ರಾಪು ನಾನು ನೀರು ಹಾಕಲ್ಲ. ನೀರು ಹಾಕಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ದಿನದವರೆಗೂ ಫ್ರಿಜ್ ಇಲ್ಲ ಅಂದ್ರೂ ಕೂಡ ಸ್ಟೋರ್ ಮಾಡ್ಬೋದು. ಇವಾಗ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಬಾಣಲೆ ಬಿಸಿ ಇಟ್ಕೊಂಡು 2 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದು ಪೌಡ್ರ್ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹುರಿದುಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಳೋದು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ತೀನಿ. ಗೊತ್ತಾಗುತ್ತೆ ಸಾಸಿವೆ ಚಿಟಪಟ ಅನ್ನತ್ತೆ, ಜೊತೆಗೆ ಮೆಂತ್ಯ ಕಲರ್ ಚೇಂಜ್ ಆಗುತ್ತೆ, ಒಳ್ಳೆ ಘಮ ಬರುತ್ತೆ. ನೋಡಿ ಇವಾಗ ಇಷ್ಟು ಬಿಸಿ ಆದರೆ ಸಾಕು. ಇದನ್ನು ಪೂರ್ತಿ ಕೂಲ್ ಆಗೋವರೆಗೂ ಎತ್ತಿಡ್ಕೊಳ್ತೀನಿ. ಅದನ್ನು ಪೌಡರ್ ಮಾಡ್ಕೊಳ್ತೀನಿ. ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು, ಅದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬಹುದು, ಸಾಸಿವೆ, ಹಾಗೆ ಸ್ವಲ್ಪ ಇಂಗು, ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಒಗ್ಗರಣೆ ಆದಮೇಲೆ ಅದನ್ನು ಪೂರ್ತಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಅದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ತೀನಿ. ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕಂತೇನಿಲ್ಲ, ಎಣ್ಣೆ ಸ್ವಲ್ಪ ಬಿಸಿ ಇರುತ್ತಲ್ಲ ಆವಾಗಲೇ ಬೆಳ್ಳುಳ್ಳಿಯನ್ನು ಪೂರ್ತಿ ಸಣ್ಣದಾಗಿ ಜಜ್ಜಿ ಹಾಕ್ತೀನಿ. ಆ ರೀತಿ ಮಾಡೋದ್ರಿಂದ ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಹೀರ್ಕೊಳ್ಳುತ್ತೆ. ಒಗ್ಗರಣೆ ಏನು ಅದರಲ್ಲಿ ಫ್ರೈ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಬಿಸಿ ಇದ್ದಾಗ ಹಾಕ್ತೀನಿ ಅಷ್ಟೇ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ಹಾಗೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಸಾಸಿವೆ ಮತ್ತು ಮೆಂತೆ, ಅದನ್ನು ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಪೂರ್ತಿ ತಣ್ಣಗಾದ್ಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಸ್ವಲ್ಪ ರಸ ಕಡಿಮೆ ಅಂತ ಅನ್ನಿಸ್ಬೋದು. ಒಂದು ದಿನ ಆದಮೇಲೆ ಅದು ರಸ ಎಲ್ಲ ಚೆನ್ನಾಗಿ ಬಿಡ್ಕೊಳ್ಳುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಂದಿದೆಯಾ? ಹಾಂ, ನೀನು ಮಾವಿನಕಾಯಿ ಉಪ್ಪಿನಕಾಯಿ ತಿಂತೀಯಾ? ಮಾವಿನಕಾಯಿ ತಿಂತೀಯಾ? ಆ ಲಡ್ಡುಗಿಂತ ನಿತ್ಯಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಮಾವಿನಕಾಯಿ ಹುಣಸೆಕಾಯಿ ಎಲ್ಲದೂ ನಿತ್ಯಾಗಿ ಇಷ್ಟ. ಲಡ್ಡು ಹುಳಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅವಳು ಹುಳಿ ಇದ್ದರೆ ದ್ರಾಕ್ಷಿನೂ ಅಷ್ಟು ತಿನ್ನಲ್ಲ, ಮೂಸಂಬಿ ಹಣ್ಣು ಕಿತ್ಲೆ ಹಣ್ಣು ಯಾವುದೂ ಅಷ್ಟು ಅವಳು ತಿನ್ನಲ್ಲ. ಅವಳಿಗೆ ಹುಳಿ ಇರಬಾರ್ದು, ಪೂರ್ತಿ ಸ್ವೀಟ್ ಇರಬೇಕು. ಸಪೋಟ, ದಾಳಿಂಬೆ, ಬನಾನಾ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಅಲ್ವಲ್ಲ ಹರಿ? ಆಪಲ್ ಇಷ್ಟ. ಆಪಲ್ ಹುಳಿ ಇರಲ್ವಲ್ಲ, ಅದಕ್ಕೆ ಇಷ್ಟ. ಆಮೇಲೆ ಸಿಹಿ ಇರುತ್ತೆ. ಇನ್ನೇನು ಇಷ್ಟ ನಿಂಗೆ? ಸ್ವೀಟ್ ಇಷ್ಟ. ಇವಾಗ ಅವರಪ್ಪ ಎಲ್ಲಿಗೋ ಹೋದ್ರು. ಏನು ಥರ ಕೇಳಿದ್ಯಾ?
ದೂತ್ ಬೇಡ ತೊಗೊಂಡು ಬರೋಕ್ಕೆ ಹೇಳಿದ್ದಾಳೆ. ಆಲ್ಮೋಸ್ಟ್ ಪ್ರತಿ ಸಲ ಹೋಗ್ಬೇಕಾದ್ರೂ ಏನಾದರೂ ಥರ ಕೇಳ್ತಾಳೆ. 90% ತರ್ತಾರೆ, 10% ಮರ್ತೋದ್ರೆ ಅಥವಾ ಟೈಮ್ ಇಲ್ಲ ಅಂತ ಅಂದಾಗ ಬಿಟ್ಟು ಬರ್ತಾರೆ. ಇವತ್ತು ತರುತ್ತಾ ಬಿಟ್ಟು ಬರುತ್ತಾ? ತರುತ್ತಾ? ಸ್ವೀಟ್ ರಾಣಿ ಅಂತ ಇವಳು, ಪ್ರತಿದಿನ ಏನಾದರೂ ಸ್ವೀಟ್ ಕೇಳ್ತಿರ್ತಾಳೆ. ಇವತ್ತಿನ ಪುಟಾಣಿ ವ್ಲಾಗ್ ಈ ರೀತಿ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.